ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಇತಿಹಾಸದ ಪುಟಗಳಲ್ಲಿ ದಾಖಲಿಸುವಂತಹ ಐತಿಹಾಸಿಕ ದಿನ ಸೆಪ್ಟೆಂಬರ್ 15 ಆಗಲಿದ್ದು, ಗ್ರಾಮ ಪಂಚಾಯತಿಯ ಸದಸ್ಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ರೈತರು ಸೇರಿದಂತೆ ಎಲ್ಲರೂ ಒಗ್ಗೂಡಿ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಜ್ಜನಕುಂಟೆಯಿಂದ ಶಿರಾ ತಾಲೂಕಿನ ಗಡಿಭಾಗದಿಂದ ಸಿಬಿವರೆಗೂ ಮಾನವ ಸರಪಳಿ ನಿರ್ಮಾಣ ಮಾಡುವ ಮೂಲಕ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೆರುಗು ನೀಡೋಣ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಎಂದು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತಿಳಿಸಿದ್ದಾರೆ. ಯಾಕೆ ಈಗ ಸೆಪ್ಟೆಂಬರ್ 15 ಭಾನುವಾರ ಈ ದಿನವನ್ನು ನಾವು ಇಷ್ಟು ವಿಶೇಷವಾಗಿ ಒಂದು ಎಕ್ಸ್ಟ್ರಾ ಕಾಳಜಿ ತೋರಿಸಿ ಆಚರಣೆ ಮಾಡಬೇಕು ಅಂತ ನಾವಿಷ್ಟೆಲ್ಲ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡ್ತಾ ಯಾವ ರೀತಿ ನಾವು ನಮ್ಮ ಒಂದು ನಿಲುವನ್ನು ನಮ್ಮ ಒಂದು ಸಾಲಿಡಾಗಿ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಲಿಕ್ಕೆ ನಾವು ಯಾವತ್ತೂ ಅದಕ್ಕೆ ಕಟಿಬದ್ಧರಾಗಿರ್ತೇವೆ ಅನ್ನೋ ಒಂದು ವಿಚಾರವನ್ನು ನಾವು ಯಾವ ರೀತಿ ಆವತ್ತು ನಾವಲ್ಲಿ ಪ್ರಸ್ತುತಪಡಿಸ್ತೀವಿ ಎಲ್ಲರೊಟ್ಟಿಗೆ. ಅಂದರೆ ಈಗ ನಮ್ಮ ಪಿ ಡಿ ಅವರು ಮಾತಾಡ್ತಾ ಹೇಳಿದ್ರು, ಬೀದರಿಂದ ಚಾಮರಾಜನಗರದವರೆಗೆ. ಬೀದರೇ ಯಾಕೆ, ಅಲ್ಲಿಂದನೇ ಯಾಕೆ ಅಂದರೆ ತಮಗೆಲ್ಲ ಗೊತ್ತಿದೆ, ಪ್ರಪ್ರಥಮ ಸಂಸತ್ ಯಾವುದಪ್ಪ ಅಂದರೆ, ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಯಾವುದಪ್ಪ ಅಂದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಏನು ಮಾಡಿದರು ನಮ್ಮ ವಚನಕಾರರು, ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಬಸವಣ್ಣವರು ಎಲ್ಲರನ್ನೂ ಒಳಗೊಂಡಂತೆ ಅನುಭವ ಮಂಟಪ ಅಂತ ಏನು ನಾವು ಕರಿತೀವಿ, ದ್ಯಾಟ್ ವಾಸ್ ದ ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್. ಈ ಜಗತ್ತಿನ ಮೊಟ್ಟ ಮೊದಲನೇ ಸಂಸತ್ತು ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಬೀದರಿಂದ ನಾವು ಆ ರೀಸನ್ಗೆ ನಾವು ಅನುಭವ ಮಂಟಪದಿಂದ ಶುರು ಮಾಡಿ ಅಲ್ಲಿಂದ ಚಾಮರಾಜನಗರ ನಮ್ಮ ದಕ್ಷಿಣದ ತುದಿ, ಉತ್ತರದ ತುದಿ, ಕರ್ನಾಟಕದ ಉತ್ತರ ತುದಿಯಿಂದ ದಕ್ಷಿಣ ತುದಿವರೆಗೆ ಏಕಕಾಲಕ್ಕೆ ಬೆಳಗ್ಗೆ 8:30 ಸಮಯಕ್ಕೆ ಏಕಕಾಲಕ್ಕೆ ನಾವು ಒಬ್ಬರ ಕೈ ಒಬ್ಬರು ಹಿಡಿದು ಈ ರೀತಿ ನಿಂತಿರ್ತೀವಿ. ಇದು ಸರ್ಕಾರದ ವಿಷನ್. ಇದು ಒಂದೇ ಬಾರಿಗೆ ಅದೆಷ್ಟು ಲಕ್ಷ ಜನ ನಾವು ಅಲ್ಲಿಂದ ಇಲ್ಲಿಗೆ ನಿಂತರೆ ಒಟ್ಟಿಗೆ ನಾವು ಕೈ ಹಿಡಿದು ನಿಂತಿರ್ತೀವಿ. ಆ ರೀತಿ ಮಾನವ ಸರಪಳಿ ಆಗಬೇಕು ಅಂತ. ಸೊ ನಾವು ಒಬ್ಬ ಮನುಷ್ಯ ಹಿಂಗಂದರೆ ನಾವು 1 ಮೀಟ್ರ್ ಕವರ್ ಮಾಡ್ತೀವಿ. ಸೊ ಇಫ್ ಯು ಹ್ಯಾವ್ ಟು ಹೋಲ್ಡ್ ಹ್ಯಾಂಡ್ಸ್, ನಾವು ಕೈ ಹಿಡಿದು ನಿಲ್ಲಬೇಕು ಅಂದರೆ 1 ಕಿಲೋಮೀಟ್ರಿಗೆ 1,000 ಜನ ಬೇಕು ನಮಗೆ. 1 ಮೀಟ್ರಿಗೆ ಒಬ್ಬ ವ್ಯಕ್ತಿ ಅಂತೆ 1 ಕಿಲೋಮೀಟ್ರಿಗೆ 1,000 ಜನ ಬೇಕು. ಈಗ ನಮ್ಮಲ್ಲಿ ತುಮಕೂರು ನಮ್ಮ ಬಾರ್ಡ್ರ್ ಶುರುವಾಗೋದು ಇಲ್ಲಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಜ್ಜನಕುಂಟೆ ಗ್ರಾಮದಲ್ಲಿ. ಅಲ್ಲಿಂದ ಶುರುವಾದರೆ ಎಂಡ್ ಆಗೋದು CB ದೇವಸ್ಥಾನದ ಹತ್ರ, ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ. ನಮ್ಮೆಲ್ಲರಿಗೂ ತುಂಬ ಸಾಮಾನ್ಯ ಪ್ರಕ್ರಿಯೆ, ಸಾಮಾನ್ಯ ಘಟನೆ ಅಥವಾ ಸಾಮಾನ್ಯ ಒಂದು ಪ್ರೋಗ್ರಾಮ್ ಅನ್ನೋ ಥರ ಅನಿಸಿದ್ರೂ ತುಂಬ ಅಸಾಮಾನ್ಯವಾದ ಆಲೋಚನೆ ಮತ್ತು ಆಶ್ರಯ ಇರ್ತಕ್ಕಂಥ ಕಾರ್ಯಕ್ರಮ. ನೀವೆಲ್ಲರೂ ಇದರಲ್ಲಿ ಆ್ಯಕ್ಟಿವಾಗಿ ಪಾಲ್ಗೊಳ್ಬೇಕು. ಇದು ಸುಮ್ಮನೆ 10ರಲ್ಲಿ 11ನೇ ಪ್ರೋಗ್ರಾಮ್, ಇದು ಮಾಮೂಲಿ ಇಂಥವು 108 ಮಾಡ್ತಿರ್ತೀವಿ ಬಿಡ್ರಿ, ಯಾರೋ ಜನಗಳಿಗೆ ಹೇಳಿರು ಬರ್ತಾರೆ ಬಿಡ್ರಿ ಅನ್ನೋ ಥರ ಅಂದ್ಕೊಳ್ಳೋದಕ್ಕಿಂತ ಇಲ್ಲ, ನಾನೊಬ್ಬ ಬರೋವಾಗ ನಾನು 10 ಜನನ ಕರ್ಕೊಂಡು ಬರ್ತೀನಿ, ನಾನು 10 ಜನಕ್ಕೆ ತಿರುಗಿನ ಒಂದು 10 ಜನ ಕರ್ಕೊಂಡು ಬರೋಕ್ಕೆ ಹೇಳ್ತೀನಿ ಅಂತಂದೇಳಿ ಗ್ರಾಮ ಪಂಚಾಯತಿ ಮಟ್ಟದ ಎಲ್ಲರೂ, ಅಧ್ಯಕ್ಷರು, ಸದಸ್ಯರುಗಳು ಹಿಡಿದು, ಸಿಬ್ಬಂದಿಗಳಿಂದ ಹಿಡಿದು ನಮ್ಮ ಎಲ್ಲ ಇತರ ಇಲಾಖೆಗಳ, ವೆದರ್ ಇಟ್ ಈಸ್ WCDಯಿಂದ ಅಂಗನವಾಡಿ ಕಾರ್ಯಕರ್ತರಾಗಿರಲಿ, ನಮ್ಮ NRLM ಸಿಬ್ಬಂದಿಗಳಾಗಿರಲಿ, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಎಲ್ಲ ಟೀಚರ್ಸು ಮತ್ತು ಅವರ ಸಿಬ್ಬಂದಿ ವರ್ಗದವರಾಗಿರಲಿ, ಇನ್ನು PHC ಮತ್ತು ನಮ್ಮ ವೆಟರ್ನರಿ ಇನ್ಸ್ಟಿಟ್ಯೂಷನ್ಸು, ಯಾವ್ಯಾವ ಇಲಾಖೆಗಳಿದೆ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಉತ್ತರದ ತುತ್ತ ತುದಿ ಬೀದರ್ನಿಂದ ಹಿಡಿದು ದಕ್ಷಿಣದ ತುತ್ತ ತುದಿ ಚಾಮರಾಜನಗರದವರೆಗೆ ಸಂಪೂರ್ಣವಾಗಿ ಮಾನವ ಸರಪಳಿಯನ್ನು ಏಕಕಾಲದಲ್ಲಿ ನಿರ್ಮಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದೇಶ, ಆದೇಶ ಸರ್ಕಾರದಿಂದ ಬಂದಿದೆ. ಆ ನಿಟ್ಟಿನಲ್ಲಿ ಇದು ಒಂದು ಸರ್ಕಾರದ ಕಾರ್ಯಕ್ರಮವಾಗಿದೆ, ಸಾರ್ವಜನಿಕ ಕಾರ್ಯಕ್ರಮವಾಗಿ ಎಲ್ಲ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿ ಈ ಒಂದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ, ಒಂದು ಸಂದೇಶವನ್ನು ನೀಡಲಿಕ್ಕೆ ಒಂದು ಅವಕಾಶ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಇಲ್ಲಿ ಅಫಿಷಿಯಲ್ ಮಷಿನರಿ ಏನಿದ್ದೀವಿ, ನಾವೆಲ್ಲ ಅಧಿಕಾರಿಗಳು, ಹಾಗೆ ಏನು ಸಾರ್ವಜನಿಕ ಬಂಧುಗಳಿದ್ದೀರಿ, ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಆ ಭಾಗವಹಿಸಿ ಆ ದಿನ ಒಂದು ಒಳ್ಳೆಯ ಸಂದೇಶವನ್ನು
ನಾವು ಈ ಜಗತ್ತಿಗೆ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಈ ಬಗ್ಗೆ ತಮಗೆಲ್ಲರೂ ಕೂಡ ಹಲವಾರು ವಿಚಾರಗಳನ್ನು ತಿಳಿಸೋಕ್ಕೆ ನಮ್ಮ ಸಾಹೇಬರು ಕೂಡ ಇದು ಪ್ರಥಮ ನಾವು ಸಭೆ ಮಾಡ್ತಿದ್ದೀವಿ ತಾಲೂಕಲ್ಲಿ. ಯಾಕೆ ಅಂದರೆ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಏನು ಸರಪಳಿ ಆರಂಭ ಆಗೋದು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಉಜ್ಜುನಿಕುಂಟೆ ಗ್ರಾಮದಿಂದ. ಆ ನಿಟ್ಟಿನಲ್ಲಿ ನಾವಿಲ್ಲಿ ಪ್ರಥಮವಾಗಿ ನಾವೇ ಈ ಒಂದು ಜಿಲ್ಲೆಗೆ ನಾವು ಅದನ್ನು ಸ್ವಾಗತ ಮಾಡೋದರಿಂದ ನಾವೆಲ್ಲರೂ ಕೂಡ ಹೆಚ್ಚಿನದಾಗಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ಭಾಗವಹಿಸಿ ಇದೊಂದು ಯಾವುದೋ ಸರ್ಕಾರದ ಕಾರ್ಯಕ್ರಮವಾಗಿದೆ, ಒಂದು ನಮ್ಮ ವೈಯಕ್ತಿಕ ಮನೆಯ ಸಂಭ್ರಮದ ಹಬ್ಬದಂತೆ ಇರಬೇಕು. ನಮ್ಮದೇ ಹಬ್ಬ ಇದು. ಬನ್ನಿ ಲಕ್ಷ್ಮಣ ಬಲ್ಲಿ ಬನ್ನಿ. ಹಬ್ಬದಂತೆ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಆಚರಣೆ ಮಾಡಬೇಕು. ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಸರ್. ಈಗಾಗಲೇ ನಮ್ಮ ಕಾಲೇಜಲ್ಲಿ ಒಂದು 300 ವಿದ್ಯಾರ್ಥಿಗಳಿದ್ದಾರೆ ಸರ್. PU ಕಾಲೇಜ್ ಇದೆ. ಹೈಸ್ಕೂಲಲ್ಲಿ ಒಂದು 100 ಮಕ್ಕಳಿದ್ದಾರೆ ಸರ್. ಒಂದು ಶಾಲೆ ಇದೆ, ಇನ್ನೊಂದು ಹೈಸ್ಕೂಲ್ ಇದೆ ಸರ್. ಅವ್ರ ಟೀಚರಿಗೆ ನಾನು ಮಾತಾಡ್ತೀನಿ, ಭೂತಪ್ಪನಗುಡಿ ಅಂತ. ಅಲ್ಲೊಂದು 100 ಇರಬೇಕಲ್ವ ಸರ್? ಭೂತಪ್ಪನಗುಡಿ ಶಾಲೆಯಲ್ಲಿ ಹೈಸ್ಕೂಲ್ ಮಕ್ಕಳು 100 ಜನ ಇದ್ದಾರೆ ಸರ್. ಒಟ್ಟು ನಮ್ಗೆ 500 ಜನ ಇವ್ರು ಸಿಗ್ತಾರೆ ಸರ್. ಅದರೊಟ್ಟಿಗೆ ಸ್ಟೂಡೆಂಟ್ ಸಿಗ್ತಾರೆ ಸರ್. ಅದರೊಟ್ಟಿಗೆ ನಮಗಿಲ್ಲಿ NRLM ತಂಡ ಇದೆ ಸರ್. ಅದು ಒಂದು ಒಳ್ಳೆಯ ತಂಡ ಇದೆ ಸರ್. ಅಲ್ಲಿಂದಲೂ ಕೂಡ ನಾವು ಒಂದು 500 ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ನಂತರ ನಮ್ಮ ಇಲ್ಲಿ ನಮ್ಮ ಪ್ರಜಾಪ್ರಭುತ್ವ ಏನು ಅಂತಂದೇಳಿ, ಪ್ರಜಾಪ್ರಭುತ್ವ ನಮ್ಮಂಥ ಒಂದು 140 ಕೋಟಿ ಜನಸಂಖ್ಯೆ ಇರುವಂಥ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟು ಅದರಲ್ಲೂ ಪ್ರಜಾಪ್ರಭುತ್ವನೇ ನಮ್ಮ ರಾಷ್ಟ್ರಕ್ಕೆ ಇರಲಿ ಅನ್ನೋದನ್ನು ಏನು ನಮ್ಮ ಹೋರಾಟಗಾರರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಅದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ತೋರಿಸ್ಕೊಡುವಂಥ ಒಂದು ಈ ಕಾರ್ಯಕ್ರಮ. ಹಾಗಾಗಿ ನಮ್ಮ ಜಿಲ್ಲೆ ಈ ಉಜ್ಜಿನಕುಂಟೆ ಬಾರ್ಡ್ರಿಂದ ಸ್ಟಾರ್ಟ್ ಆಗಿ ತುಮಕೂರು ಬೆಂಗಳೂರು ಬಾರ್ಡ್ವರೆಗೂ ಎಂಡಾಗುತ್ತೆ. ಅಲ್ಲಿಗೆ 90 ಕಿಲೋಮೀಟ್ರು ಮಾನವ ಸರಪಳಿಯನ್ನು ಮಾಡಬೇಕು ಅನ್ನೋದು ಒಂದು ಅತಿ ದೊಡ್ಡ ಒಂದು ಕಾರ್ಯಕ್ರಮ ಹಾಗೂ ತುಂಬ ವಿಶಿಷ್ಟವಾದ ಕಾರ್ಯಕ್ರಮ. ಹೀಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ನೀವೇನು ಇಲ್ಲಿ ಬಂದಿದ್ದೀರಿ, ಒಂದು 50 ಜನ ಇದ್ದೀರಿ, ಬರೀ 5-5 ಜನ ನೀವು ಕರ್ಕೊಂಬಂದರೂ ಕೂಡ ಸಾಕಷ್ಟು ಜನಸಂಖ್ಯೆ ನಮ್ಮಲ್ಲಾಗತ್ತೆ. ಆಮೇಲೆ ಹೆಚ್ಚಿನದಾಗಿ ಇದು NH4 ನಿಮಗೆ ಗೊತ್ತು, ನನಗಿಂತ ಮುಂಚಿತವಾಗಿ ನಿಮಗೆ ಗೊತ್ತು. ರಾಷ್ಟ್ರೀಯ ಹೆದ್ದಾರಿ ಇರೋದರಿಂದ ಮತ್ತು 3 ಲೇನ್ ಇರೋದರಿಂದ ವೆಹಿಕಲ್ಗಳು ಜಾಸ್ತಿ ಇರ್ತದೆ. ಮಾನವ ಸರಪಳಿಯನ್ನು ನಾವು ಮಾಡಬೇಕಾದಾಗ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಥವಾ ಅಲ್ಲಿ ಯಾವ ರೀತಿ ನೀವು ಸೇಫ್ಟಿ ತಗೋಬೇಕು, ಯಾವ ರೀತಿ ನೀವು ಈ ರಸ್ತೆಯಲ್ಲಿ ನೀವು ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ನಿಮ್ಮೆಲ್ಲರಿಗೂ ಕುರಿತು ಆ ಸಮಯದಲ್ಲೇ ಹೇಳ್ತೀವಿ. ಅದನ್ನೆಲ್ಲ ದಯವಿಟ್ಟು ನೀವು ಪ್ರಚಾರ ಮಾಡಿ. ಆದಷ್ಟು ಮಕ್ಕಳು ಅವಾಯ್ಡ್ ಮಾಡಿದ್ರೆ ಸರ್, ಅಥವಾ ಶಾಲೆ ಹೈಸ್ಕೂಲ್ ಆ್ಯಂಡ್ ಎಬೋ ತೀರಾ ಸಣ್ಣ ಮಕ್ಕಳುಗಳನ್ನು ದಯವಿಟ್ಟು ಕರ್ಕೊಂಬರಬೇಡಿ. ಯಾಕೆ ಅಂತಂದರೆ ಇದು ಅತಿ ಹೆಚ್ಚು ವಾಹನಗಳು ಸಂಚಾರ ಮಾಡೋದ್ರಿಂದ ಭಾಳ ಕಷ್ಟ ಆಗುತ್ತೆ ಇಲ್ಲಿ ಅವ್ರನ್ನ ಮೇಂಟೈನ್ ಮಾಡೋದು. ಹಾಗಾಗಿ ಆ ಥರದ್ದು ಏನಾದರೂ ನೀವು ಬಂದರೆ ಮನೆಯಲ್ಲೇ ಮಕ್ಕಳನ್ನು ಬಿಟ್ಟು ಬನ್ನಿ. ಏನು ಮುನ್ನೆಚ್ಚರಿಕೆ ಕ್ರಮಗಳು ಏನೇನಿದೆ, ನಾವು ಏನು ಹೇಳ್ತೀವಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಯಾಕೆ ಅಂತಂದರೆ ಮಾನವ ಸರಪಳಿ ಅಂದರೆ ಏನು ಸುಮ್ಮನೆ ಅಲ್ಲ. ನಾವೆಲ್ಲ ಒಂದೇ, ಯಾವ ಜಾತಿ ಇಲ್ಲ, ಯಾವ ಭೇದ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಸರ್ಕಾರದವರು ಇದನ್ನು ಒಂದು ಸಭೆಯನ್ನು ಕರೆದಿದ್ದಾರೆ. ಎಲ್ಲರೂ ಭಾಗವಹಿಸೋಣ. ನಮ್ಮ ತಾವರೆಕೆರೆ ಪಂಚಾಯತಿಲಿ ಒಟ್ಟು 80 ಸಂಘ ಇದ್ದಾವೆ. ಒಂದು ಸಂಘದಲ್ಲಿ 15 ಜನ ಅಂದ್ರೂ 800 ಜನ ಸಿಗ್ತೀವಿ ಸರ್ ನಾವು. ಹಾಗಾಗಿ ನಾವು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಗಾಗಿ ಎಲ್ಲ ಇಲಾಖೆಯವರು ಸಹ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಕೇಳ್ಕೊಂಡು. ಪಂಚಾಯತಿ ಬರುತ್ತೆ, ಸುಮಾರು 6 ಕಿಲೋಮೀಟ್ರ್ ಬರುತ್ತೆ ಸರ್. 6ರಿಂದ 7 ಕಿಲೋಮೀಟ್ರ್ ಬರುತ್ತೆ. ಸಾಹೇಬ್ ಹೇಳ್ದಂಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಕೈ ಹಿಡ್ಕೊಂಡ್ರೆ 1 ಮೀಟ್ರ್ ಬರುತ್ತೆ. 1 ಕಿಲೋಮೀಟ್ರಿಗೆ 1000 ಜನ ಬೇಕಾಗುತ್ತೆ. ನಾವು ಅಟ್ಲೀಸ್ಟ್ 6000 ಜನ ಸೇರಿಸ್ಕೋಬೇಕು. 6000 ಜನ ಸೇರಿಸ್ಕೊಬೇಕು ಅಂದರೆ ಅದು ಕಮ್ಮಿ ಮಾತಲ್ಲ. ದಯವಿಟ್ಟು ಒಬ್ಬೊಬ್ಬರು 10 ಜನ 20 ಜನ ಕರ್ಕೊಂಬಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋರಿಗೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಸಕ್ಸಸ್ ಆಗಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಹಾಗಾಗಿ ನಾವು DSSನವರು ಇಲ್ಲಿ ನಾವು ಎಲ್ಲ ಸಭಾ ಸಮಾರಂಭಗಳಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ, ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ, ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ವಿ. ಹಾಗಾಗಿ ಈ ಸಂವಿಧಾನ ಉಳಿಸ್ಬೇಕು, ಈ ಸಂವಿಧಾನನ ಗಟ್ಟಿಗೊಳಿಸ್ಬೇಕು ಅಂದರೆ ನಾವೆಲ್ಲ ಈ ಒಂದು ಮಾನವ ಸರಪಳಿಗೆ ಪಾಲ್ಗೊಳ್ಬೇಕು.